ಬೆಂಗಳೂರಿನ ಇತರೆ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಇಂದು ನಡೆದಿದ್ದ ಬಿಕಾಂ 5ನೇ ಸೆಮಿಸ್ಟರ್ನ ಪ್ರಶ್ನೆ ಪತ್ರಿಕೆ ನಿನ್ನೆ ಸಂಜೆಯೇ ಲೀಕ್ ಆಗಿರುವುದು ಬೆಳಕಿಗೆ ಬಂದಿದೆ. ಕೆಲವು ಕಾಲೇಜುಗಳ ಆಡಳಿತ ಮಂಡಳಿ ಮೇಲೆ ಅನುಮಾನ ಮೂಡಿದ್ದು ವಿವಿ ಪರೀಕ್ಷಾ ವಿಭಾಗ ಏನೂ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಎನ್ಎಸ್ಯುಐ ವಿದ್ಯಾರ್ಥಿ ಸಂಘಟನೆ ಹೈಗ್ರೌಂಡ್ಸ್ ಠಾಣೆಗೆ ದೂರು ನೀಡಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಗುಂಡಿಗೆ ಬಿದ್ದ ಘಟನೆ ಶೇಷಾದ್ರಿಪುರಂನ ಶ್ರೀ ಮಾರುತಿ ಆಸ್ಪತ್ರೆ ಬಳಿ ನಡೆದಿದೆ. ಕೆಪಿಟಿಸಿಎಲ್ ಕಾಮಗಾರಿಗಾಗಿ ಗುಂಡಿ ತೆಗೆದು ರಸ್ತೆಯ ಪಕ್ಕ ಬ್ಯಾರಿಕೇಡ್ ಹಾಕಲಾಗಿದೆ. ಆದರೆ ವೇಗವಾಗಿ ಬಂದ ಕಾರು ನಿಯಂತ್ರಣ ತಪ್ಪಿ ಗುಂಡಿಗೆ ಇಳಿದಿದೆ. ನಿವೃತ್ತ ಜಿಎಸ್ಟಿ ಕಮಿಷನರ್ ರವೀಂದ್ರನಾಥ್ಗೆ ಸೇರಿದ ಕಾರಿನ ಚಾಲಕ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾನೆ. ಸ್ಥಳೀಯ ಪೊಲೀಸರು ಪರಿಶೀಲಿಸಿದ್ದಾರೆ. ಕೆಪಿಟಿಸಿಎಲ್ ತೋಡಿದಂತಹ ಗುಂಡಿಗೆ ಕಾರೊಂದು ಬಿದ್ದು ಅವಾಂತರ ಸೃಷ್ಟಿಯಾಗಿರುವಂತಹ ಘಟನೆ ಮಲ್ಲೇಶ್ವರಂ ಲಿಂಕ್ ರಸ್ತೆಯಲ್ಲಿ ನಡೆದಿರುವಂಥದ್ದು. ಸದ್ಯಕ್ಕೆ ನನಗೆ ಘಟನೆ ಸ್ಥಳದಲ್ಲಿ ಇದು ಮಲ್ಲೇಶ್ವರಂನ ಲಿಂಕ್ ರಸ್ತೆ. ಜಿಎಸ್ಟಿ ಕಮಿಷನರ್ ರವೀಂದ್ರನಾಥ್ ಎಂಬುವರ ಕಾರು ಬಿದ್ದು ಅಪಘಾತ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಅವ್ರ ಕಾರು ಅಂದರೆ ಜಿಎಸ್ಟಿ ಕಮಿಷನರ್ ರವೀಂದ್ರನಾಥ್ ಅವರ ಕಾರು ಇಲ್ಲಿ ಹಳ್ಳಕ್ಕೆ ಬಿದ್ದಿರುವಂಥದ್ದು. ಅಂದರೆ ಬೆಳಿಗ್ಗೆ ಬಸವೇಶ್ವರ ನಗರದಿಂದ ಅವರು ಗಾಲ್ಫ್ ಆಡೋ ಸಲುವಾಗಿ ಇದೇ ರಸ್ತೆಯಲ್ಲಿ ಬರ್ತಾ ಇದ್ರು. ಈ ವೇಳೆ ಇಲ್ಲಿ ಗುಂಡಿಯ ಪಕ್ಕದಲ್ಲಿ ಬ್ಯಾರಿಕೇಡ್ ಹಾಕಿರ್ತಾರೆ. ಈ ಒಂದು ಕ್ರಾಸಲ್ಲಿ ಬರಬೇಕಾದ್ರೆ ಸ್ವಲ್ಪ ನಿಯಂತ್ರಣ ತಪ್ಪಿದೆ. ಗ್ರಾಹಕರಿಗೆ ತೂಕದಲ್ಲಿ ಮೋಸ ಮಾಡ್ತಾರೆ ಅಂತ ಆರೋಪಿಸಿ ದೊಡ್ಡಬಳ್ಳಾಪುರದ ಡಿಮಾರ್ಟ್ ವಿರುದ್ಧ ಸ್ಥಳೀಯರು ಪ್ರತಿಭಟಿಸಿದ್ದಾರೆ. ನಿನ್ನೆ ಸಂಜೆ ದಿನಸಿ ಖರೀದಿಸುವಾಗ ತೂಕದ ಯಂತ್ರಗಳಲ್ಲಿ ಬೇರೆ ಬೇರೆ ತೂಕ ತೋರಿಸಿದೆ. ಡಿಮಾರ್ಟ್ ಜನರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಪ್ರಶ್ನಿಸಿದ್ರೆ ಹಣ ವಾಪಸ್ ಕೊಡ್ತೀವಿ ಅಂತ ಆಮಿಷ ಒಡ್ಡುತ್ತಿದ್ದಾರಂತೆ. ಈ ಬಗ್ಗೆ ತನಿಖೆ ನಡೆಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ.